ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ಸ್ನೇಹಿತರೆ, ಶುಭ ದಿನ. ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶಿಷ್ಟವಾದಂತಹ ವಿಚಾರವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ವಿಷಯವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದಂತಹ ಒಂದು ವಿಷಯ. ಎಲ್ಲರೂ ಕಿವಿಗೆಟ್ಟು ಕೇಳಿ. ಸ್ನೇಹಿತರೆ, ಈ ಆಧುನಿಕ ಜಗತ್ತಿನಲ್ಲಿ ಅಥವಾ ಈ ಟೋಟಲಿ ಜಗತ್ತಿನಲ್ಲಿ ನಾವು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳ ಪರಿಹಾರಗಳನ್ನು ಕುರಿತು ಚರ್ಚೆ ಮಾಡೋಣ ಇನ್ಶಾ ಅಲ್ಲಾಹ್. ಮೈ ಡಿಯರ್ ಆಡಿಯನ್ಸ್, ನಿಮ್ಮ ಮುಂದೊಂದು ಪ್ರಶ್ನೆ. ವಿಚ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫೇಸಿಂಗ್ ಇನ್ ದಿಸ್ ವರ್ಲ್ಡ್? ಸ್ನೇಹಿತರೆ, ಜಗತ್ತಿನಲ್ಲಿ ಎದುರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದು? ಹಾಗಾದರೆ ಸ್ನೇಹಿತರೆ, ನೀವು ಹಲವು ಸಮಸ್ಯೆಗಳನ್ನು ಹೇಳಬಹುದು. ಕೆಲವರು ಹೇಳಬಹುದು ನಿರುದ್ಯೋಗವಾಗಿರಬಹುದು ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ, ಮತ್ತು ಕೆಲವರು ಹೇಳಬಹುದು ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಗಳಾಗಿರಬಹುದು ಎಂದು, ಮತ್ತು ಕೆಲವರು ಹೇಳಬಹುದು ಫೆಲಿಸ್ತೀನ್ ಮತ್ತು ಇಸ್ರೇಲ್ ಸಂಘರ್ಷ ಯುದ್ಧವಾಗಿರಬಹುದು ಎಂದು, ಮತ್ತು ಕೆಲವರು ಹೇಳಬಹುದು ಇತ್ತೀಚೆಗೆ ನಡೆಯುತ್ತಿರುವಂತಹ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಯುದ್ಧವಾಗಿರಬಹುದು ಅಂತ. ಹೌದು ಸ್ನೇಹಿತರೆ, ಇದೆಲ್ಲ ಸಮಸ್ಯೆಗಳೇ ಸರಿ. ದೇರ್ ಆರ್ ಎ ಬಿಗ್ ಪ್ರಾಬ್ಲಮ್ಸ್. ಬಟ್ ಆದರೆ ಈ ವಿಷಯದ ಕುರಿತು ಸ್ಟಡಿ ಮಾಡಿದಂತಹ ಸಂಶೋಧಕರು ಹೇಳಿದಂತೆ ಒಂದು ಸತ್ಯವಿದೆ ಸ್ನೇಹಿತರೆ. ಈ ಜಗತ್ತಿನಲ್ಲಿ ನಡೆಯುವಂಥ ಈ ನಿರುದ್ಯೋಗವಾಗಿರಬಹುದು, ಈ ಯುದ್ಧಗಳೇ ಆಗಿರಬಹುದು, ಈ ಮುಖ್ಯ ಸಮಸ್ಯೆಗಳಿಗೆ ಕಾರಣವಾದಂತಹ ಈ ಆಬ್ಸ್ಟೇಕಲ್ಸ್ಗಳಿಗೆ ಕಾರಣವಾದಂತಹದ್ದಾಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ತಪ್ಪು ಗ್ರಹಿಕೆ. ಸ್ನೇಹಿತರೆ, ಇದು ಕೇಳಿದಾಗ ನಿಮಗೆ ಆಶ್ಚರ್ಯಕರವೆನಿಸಬಹುದು. ಏನು, ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಂದು. ಹೌದು ಸ್ನೇಹಿತರೆ, ಈ ತಪ್ಪು ಗ್ರಹಿಕೆ ಎಂಬುದು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಬುದು ಹಲವು ಸಂಶೋಧನೆಗಳ ಮೂಲಕ ಪ್ರೂವ್ ಆಗಿರುವಂತಹ ಒಂದು ಸತ್ಯವಾಗಿದೆ. ಇದನ್ನು ನಾನು ಸ್ವಲ್ಪ ಎಕ್ಸಾಂಪಲ್ ಅಥವಾ ಉದಾಹರಣೆಗಳ ಮೂಲಕ ಸಮರ್ಥಿಸುತ್ತೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು ಫಿಲಿಸ್ತೀನ್ ಮತ್ತು ಇಸ್ರೇಲ್ ಯುದ್ಧ ನಡೆಯುತ್ತಿದೆ. ಇದು ಹಲವು ಕಾಲಾಂತರಗಳಿಂದ ಸ್ವಂತ ಭೂಮಿಗಾಗಿ, ಸ್ವಂತ ನೆಲಕ್ಕಾಗಿ, ಸ್ವಂತ ರಾಜ್ಯಕ್ಕಾಗಿ ಯುದ್ಧವು ನಡೆಯುತ್ತಿದೆ. ಯಾತಕ್ಕಾಗಿ ಇಲ್ಲಿ ಯುದ್ಧ ನಡೆಯಬೇಕು ಸ್ನೇಹಿತರೆ? ಇದಾಗಿದೆ ಸ್ನೇಹಿತರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏಕೆಂದರೆ ಅದು ಎರಡೂ ಬಣಗಳಲ್ಲೂ ಕೂಡ ತಮ್ಮ ವಾದವನ್ನು ಮಂಡಿಸುತ್ತಾರೆ. ಏನೆಂದು, ಇದು ನಮ್ಮ ಭೂಮಿ, ಇದು ನಮ್ಮ ಭೂಮಿ ಎಂದು. ಇದಾಗಿದೆ ಸ್ನೇಹಿತರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ಕಾಲಾಂತರಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ಈ ಸಮಸ್ಯೆಯು ಇನ್ನೂ ಕೂಡ ನಡೆಯುತ್ತಲೇ ಇದೆ. ಸ್ನೇಹಿತರೆ, ಎರಡನೆಯದಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ. ಇದು ತತೆಯೇ ಸೇಮ್ ಕಾರಣಗಳಿಂದಾಗಿದೆ ಸ್ನೇಹಿತರೆ ಯುದ್ಧವು ನಡೆಯುತ್ತಿರುವುದು. ಮೂರನೆಯದಾಗಿದೆ ಕ್ಯಾಪಿಟಲಿಸಮ್, ಅಂದರೆ ಬಂಡವಾಳಶಾಹಿಗಳು. ಇದು ಓನರ್ ಮತ್ತು ಲೇಬರ್ಗಳ ನಡುವೆ ನಡೆಯುವಂತಹ ಕಲಹಗಳು ಮತ್ತು ಇನ್ನಿತರ ಕಾರ್ಯಗಳು. ಇದು ಇತ್ತೀಚೆಗೆ ನಡೆಯುತ್ತಿರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸ್ನೇಹಿತರೆ. ಇದು ಇತ್ತೀಚೆಗೆ ನಡೆಯುತ್ತಿರುವಂತಹ ಒಂದು ತಪ್ಪು ಗ್ರಹಿಕೆಯಾಗಿದೆ ಸ್ನೇಹಿತರೆ. ನಿರುದ್ಯೋಗಿಗಳು ಯಾಕೆ ಇನ್ನೂ ನಿರುದ್ಯೋಗಿಗಳಾಗಿ ಉಳಿದಿದ್ದಾರೆ? ಇದರ ಕುರಿತು ಸ್ಟಡಿ ಮಾಡಿದಾಗ, ಇದರ ಕುರಿತು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರುತ್ತದೆ ಏನೆಂದರೆ, ಇದು ಓನರ್ ಮತ್ತು ಲೇಬರ್ಗಳ ನಡುವೆ ನಡೆಯುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಒಂದು ತಪ್ಪು ಗ್ರಹಿಕೆಯಾಗಿದೆ ಸ್ನೇಹಿತರೆ. ಓನರ್ ಯಾವಾಗಲೂ ಬಯಸುತ್ತಾನೆ ನಾನು ಓನರ್ ಆಗಿಯೇ ಇರಬೇಕೆಂದು. ಇದಾಗಿದೆ ಸ್ನೇಹಿತರೆ ಜಗತ್ತು ಎದುರಿಸುತ್ತಿರುವಂತಹ ಸಮಸ್ಯೆಗಳು. ಇದಕ್ಕೆ ಪರಿಹಾರವಾಗಿ ಚರ್ಚಿಸುವಾಗ ಇಸ್ಲಾಂ ಹೇಳಿದಂತಹ ಕೆಲವು ಆಶಯಗಳು, ಕೆಲವು ಆದರ್ಶಗಳು, ಕೆಲವು ಮೌಲ್ಯಗಳ ಮೂಲಕ ನಮಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇಂತಹ ಸಮಸ್ಯೆಗಳು ಬಂದಾಗ ನಮಗೆ ಯಾವತ್ತೂ ಕೂಡ ಗೊತ್ತಿದೆ, ಪರಸ್ಪರ ಮಾತುಕತೆ ನಡೆಸುವುದು, ಪರಸ್ಪರ ಮೊಹಬ್ಬತ್ ಕಿ ಬಾತ್ ನಡೆಸುವುದು, ಪರಸ್ಪರ ಸಮಸ್ಯೆಗಳನ್ನು ಕೇಳಿ ತಿಳಿದು ಅವರಿಗೆ ಬೇಕಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳುವುದು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಡೆಯುವಂತಹ ಈ ಸಮಸ್ಯೆಗಳು, ಈ ಯುದ್ಧಗಳಾಗಿರಬಹುದು, ಈ ನಿರುದ್ಯೋಗಗಳಾಗಿರಬಹುದು, ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಂಡುಕೊಳ್ಳುವಾಗ ಜಗತ್ತಿನ ಎಲ್ಲ ಧರ್ಮಗಳು ಹೇಳಿಕೊಡುವುದೇನೆಂದರೆ ಮೊಹಬ್ಬತ್ ಕಿ ಬಾತ್, ಪರಸ್ಪರ ಮಾತುಕತೆ ನಡೆಸುವುದು. ಅದು ಹಿಂದೂ ಧರ್ಮವಾಗಿರಲಿ, ಕ್ರೈಸ್ತ ಧರ್ಮವಾಗಿರಲಿ, ಅದು ಇಸ್ಲಾಂ ಧರ್ಮವಾಗಿರಲಿ, ಬೌದ್ಧ ಧರ್ಮವಾಗಿರಲಿ, ಕಲಿಸಿಕೊಡುವುದೇನೆಂದರೆ ಮೊಹಬ್ಬತ್ ಕಿ ಬಾತ್, ಪರಸ್ಪರ ಮಾತುಕತೆ ನಡೆಸುವುದು, ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವುದಾಗಿದೆ ಸ್ನೇಹಿತರೆ, ಪರಸ್ಪರ ಸ್ನೇಹವನ್ನು ಉಂಟು ಮಾಡುವುದು. ಇದಾಗಿದೆ ಸ್ನೇಹಿತರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈ ತಪ್ಪು ಗ್ರಹಿಕೆಗೆ ಇರುವಂತಹ ಒಂದು ಪರಿಹಾರ. ಇಷ್ಟನ್ನು ಹೇಳುತ್ತಾ
ಈ ತಪ್ಪು ಗ್ರಹಿಕೆ ಎಂಬುದು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಬುದು ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.